ಸಂಪರ್ಕದಲ್ಲಿರಿ. ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಬೇಕು ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಕಠಿಣ ಕಾನೂನು ಕ್ರಮ ಜಾರಿ ಬಗ್ಗೆ ಕಾನೂನು ಸಚಿವರೊಂದಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಏನು ಕ್ರಮ ತೆಗೆದುಕೊಳ್ಬೋದು ಅದು ಕಾನೂನು ರೀತಿಯಾಗಿ ಅಂತೇಳಿ ಸಚಿವರು ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅದು ಕಠಿಣ ಕ್ರಮ ಹೇಗೆ ತಗೋಬಹುದು, ಚಾನ್ಸಸ್, ಸಾಧಕ ಬಾಧಕಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಎಸ್ ವಿಜಯ್, ನೀವು ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ನೋಡಿ, ಅದೇ ವಿಚಾರವಾಗಿ ಚರ್ಚೆ ಆಗಿದೆ. ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ನೀವು ಹೇಳ್ತಾ ಇದ್ರಿ, ಇಲ್ಲಿ ಪೊಲೀಸರಿಗೆ ನೇರವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರೈಟ್ಸ್ ಇರೋದಿಲ್ಲ ಅಂತೇಳಿ, ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ರೈಟ್ಸ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅಲ್ವಾ. ಈಗ ಇದೇ ವಿಚಾರವಾಗಿ ಚರ್ಚೆ ಆಗಿದೆ. ಒಳಗಡೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ, ಏನಿದೆ ನಾವು ಕಠಿಣ ಕ್ರಮ ತಗೋಬೇಕು ಅಂದರೆ ಏನು ಮಾಡ್ಬೋದು ಅಂತೇಳಿ. ಸಚಿವರು ಮತ್ತು ಅಧಿಕಾರಿಗಳೇನಾದರೂ ಸಲಹೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, RBI ರೂಲ್ಸ್ ಅಡಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ನಮ್ಮದು ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಸಾಲ ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿ ಏನಾದರೂ ಕೂಡ ಕ್ರಮಕ್ಕೆ ಮುಂದಾದರೆ, ಮೈಕ್ರೋ ಫೈನಾನ್ಸ್ಗಳೇನಾದರೂ ಕೂಡ ನ್ಯಾಯಾಲಯಕ್ಕೆ ಹೋದ ಕಾನೂನು ಹೋರಾಟ ಮಾಡಿದ್ರೆ ಅದರ ಹಿನ್ನಡೆಯನ್ನು ಸರ್ಕಾರ ಅನುಭವಿಸಬೇಕಾಗುತ್ತೆ. ಈ ಆತಂಕದಲ್ಲಿರುವಂಥದ್ದು. ಜೊತೆಗೆ ಇರುವಂಥ ಕಾನೂನಲ್ಲಿ, ಈಗಿರುವಂಥ ಸದ್ಯ ಇರುವಂಥ ಕಾನೂನಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸರು ಮತ್ತು ಜಿಲ್ಲಾಡಳಿತ ಯಾವುದೇ ಕಾರಣ ಕೂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಆ ಕಾನೂನಲ್ಲಿ ಈಗ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಕಾನೂನನ್ನು ತಿದ್ದುಪಡಿ ತರಬೇಕಾಗಿರುವಂಥದ್ದು. ಕಾನೂನು ತಿದ್ದುಪಡಿ ತಂದು ಅದು ಏನು ಯಾವ ಕ್ರಮ ಕೈಗೊಳ್ಳಬೇಕು, ಅದು ಕಾನೂನು ತಿದ್ದುಪಡಿ ತಂದು ಅಧಿವೇಶನದ ಬಿಲ್ ಪಾಸ್ ಆಗಿ ಅದು 3-4 ತಿಂಗಳು ಸಮಯ ಹಿಡಿಯುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಕಾನೂನಿಗೆ ತಿದ್ದುಪಡಿ ತಂದು ಆಯಾ ಸ್ಥಳೀಯವಾಗಿ ಪೊಲೀಸರಿಗೆ ಅಧಿಕಾರ ಕೊಡುವಂಥದ್ದು, ಅದರ ಮೇಲೆ ಉಸ್ತುವಾರಿಯನ್ನು ಜಿಲ್ಲಾಧಿಕಾರಿ ನಡೆದುಕೊಳ್ಳುವಂಥದ್ದು, ಈ ರೀತಿ ಕಾನೂನು ತಿದ್ದುಪಡಿ ತರುವಂಥ ಸಾಧ್ಯತೆ ಇರುವಂಥದ್ದು. ತಂದ ನಂತರ ಕೂಡಲೇ ಇದನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರುವಂತಹ ತೀರ್ಮಾನಕ್ಕೆ ಈಗ ಸಭೆಯಲ್ಲಿ ಬರಲಾಗಿದೆ. ಸಭೆಯ ಬಳಿಕ ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಕಾನೂನಾತ್ಮಕವಾಗಿ ಯಾವುದು ತೊಡಕಾಗಬಾರ್ದು, ಆ ರೀತಿ ಕೂಡ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಸಾಲ ಬಲವಂತವಾಗಿ ವಸೂಲಿ ಸಾಲ ಮುಂದಾದರೆ ಅದಕ್ಕೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ, ಜೊತೆಗೆ ಸಣ್ಣ ಪುಟ್ಟ ಸಾಲ ಮಾಡಿದರೆ ಅದರ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡಬೇಕು, ಇವೆಲ್ಲವೂ ಕೂಡ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ರೂಪುರೇಷೆ, ಕಾನೂನಾತ್ಮಕವಾಗಿ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೀಗ ಅಧಿಕೃತವಾಗಿ ಮಾತನಾಡಲಿ. ಸಂಪರ್ಕದಲ್ಲಿರಿ. ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಬೇಕು ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಕಠಿಣ ಕಾನೂನು ಕ್ರಮ ಜಾರಿ ಬಗ್ಗೆ ಕಾನೂನು ಸಚಿವರೊಂದಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಏನು ಕ್ರಮ ತೆಗೆದುಕೊಳ್ಬೋದು ಅದು ಕಾನೂನು ರೀತಿಯಾಗಿ ಅಂತೇಳಿ ಸಚಿವರು ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅದು ಕಠಿಣ ಕ್ರಮ ಹೇಗೆ ತಗೋಬಹುದು, ಚಾನ್ಸಸ್, ಸಾಧಕ ಬಾಧಕಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಎಸ್ ವಿಜಯ್, ನೀವು ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ನೋಡಿ, ಅದೇ ವಿಚಾರವಾಗಿ ಚರ್ಚೆ ಆಗಿದೆ. ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ನೀವು ಹೇಳ್ತಾ ಇದ್ರಿ, ಇಲ್ಲಿ ಪೊಲೀಸರಿಗೆ ನೇರವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರೈಟ್ಸ್ ಇರೋದಿಲ್ಲ ಅಂತೇಳಿ, ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ರೈಟ್ಸ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅಲ್ವಾ. ಈಗ ಇದೇ ವಿಚಾರವಾಗಿ ಚರ್ಚೆ ಆಗಿದೆ. ಒಳಗಡೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ, ಏನಿದೆ ನಾವು ಕಠಿಣ ಕ್ರಮ ತಗೋಬೇಕು ಅಂದರೆ ಏನು ಮಾಡ್ಬೋದು ಅಂತೇಳಿ. ಸಚಿವರು ಮತ್ತು ಅಧಿಕಾರಿಗಳೇನಾದರೂ ಸಲಹೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, RBI ರೂಲ್ಸ್ ಅಡಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ನಮ್ಮದು ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಸಾಲ ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿ ಏನಾದರೂ ಕೂಡ ಕ್ರಮಕ್ಕೆ ಮುಂದಾದರೆ, ಮೈಕ್ರೋ ಫೈನಾನ್ಸ್ಗಳೇನಾದರೂ ಕೂಡ ನ್ಯಾಯಾಲಯಕ್ಕೆ ಹೋದ ಕಾನೂನು ಹೋರಾಟ ಮಾಡಿದ್ರೆ ಅದರ ಹಿನ್ನಡೆಯನ್ನು ಸರ್ಕಾರ ಅನುಭವಿಸಬೇಕಾಗುತ್ತೆ. ಈ ಆತಂಕದಲ್ಲಿರುವಂಥದ್ದು. ಜೊತೆಗೆ ಇರುವಂಥ ಕಾನೂನಲ್ಲಿ, ಈಗಿರುವಂಥ ಸದ್ಯ ಇರುವಂಥ ಕಾನೂನಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸರು ಮತ್ತು ಜಿಲ್ಲಾಡಳಿತ ಯಾವುದೇ ಕಾರಣ ಕೂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಆ ಕಾನೂನಲ್ಲಿ ಈಗ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಕಾನೂನನ್ನು ತಿದ್ದುಪಡಿ ತರಬೇಕಾಗಿರುವಂಥದ್ದು. ಕಾನೂನು ತಿದ್ದುಪಡಿ ತಂದು ಅದು ಏನು ಯಾವ ಕ್ರಮ ಕೈಗೊಳ್ಳಬೇಕು, ಅದು ಕಾನೂನು ತಿದ್ದುಪಡಿ ತಂದು ಅಧಿವೇಶನದ ಬಿಲ್ ಪಾಸ್ ಆಗಿ ಅದು 3-4 ತಿಂಗಳು ಸಮಯ ಹಿಡಿಯುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಕಾನೂನಿಗೆ ತಿದ್ದುಪಡಿ ತಂದು ಆಯಾ ಸ್ಥಳೀಯವಾಗಿ ಪೊಲೀಸರಿಗೆ ಅಧಿಕಾರ ಕೊಡುವಂಥದ್ದು, ಅದರ ಮೇಲೆ ಉಸ್ತುವಾರಿಯನ್ನು ಜಿಲ್ಲಾಧಿಕಾರಿ ನಡೆದುಕೊಳ್ಳುವಂಥದ್ದು,
ಈ ರೀತಿ ಕಾನೂನು ತಿದ್ದುಪಡಿ ತರುವಂತ ಸಾಧ್ಯತೆ ಇರುವಂತದ್ದು. ತಂದ ನಂತರ ಕೂಡಲೇ ಇದನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರುವಂತಹ ತೀರ್ಮಾನಕ್ಕೆ ಈಗ ಸಭೆಯಲ್ಲಿ ಬರಲಾಗಿದೆ. ಸಭೆಯ ಬಳಿಕ ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಕಾನೂನಾತ್ಮಕವಾಗಿ ಯಾವುದು ತೊಡಕಾಗಬಾರ್ದು, ಆ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಸಾಲ ಬಲವಂತವಾಗಿ ವಸೂಲಿ ಸಾಲ ಮುಂದಾದರೆ ಅದಕ್ಕೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ, ಜೊತೆಗೆ ಸಣ್ಣ ಪುಟ್ಟ ಸಾಲ ಮಾಡಿದರೆ ಅದರ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡಬೇಕು, ಇವೆಲ್ಲವೂ ಕೂಡ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ರೂಪುರೇಷೆ, ಕಾನೂನಾತ್ಮಕವಾಗಿ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅಧಿಕೃತವಾಗಿ ಮಾತನಾಡಲಿಕ್ಕೆ ಸಂಪರ್ಕದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಬೇಕು, ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಕಠಿಣ ಕಾನೂನು ಕ್ರಮ ಜಾರಿ ಬಗ್ಗೆ ಕಾನೂನು ಸಚಿವರೊಂದಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಏನು ಕ್ರಮ ತೆಗೆದುಕೊಳ್ಬೋದು, ಅದು ಕಾನೂನು ರೀತಿಯಾಗಿ ಅಂತೇಳಿ ಸಚಿವರು ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅದು ಕಠಿಣ ಕ್ರಮ ಹೇಗೆ ತಗೋಬೋದು, ಚಾನ್ಸಸ್, ಸಾಧಕ ಬಾಧಕಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಎಸ್ ವಿಜಯ್, ನೀವು ತುಂಬ ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ನೋಡಿ, ಅದೇ ವಿಚಾರವಾಗಿ ಚರ್ಚೆ ಆಗಿದೆ. ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ನೀವು ಹೇಳ್ತಾ ಇದ್ರಿ, ಇಲ್ಲಿ ಪೊಲೀಸರಿಗೆ ನೇರವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರೈಟ್ಸ್ ಇರೋದಿಲ್ಲ ಅಂತೇಳಿ, ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ರೈಟ್ಸ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅಲ್ವಾ. ಈಗ ಇದೇ ವಿಚಾರವಾಗಿ ಚರ್ಚೆ ಆಗಿದೆ. ಒಳಗಡೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ, ಏನಿದೆ, ನಾವು ಕಠಿಣ ಕ್ರಮ ತಗೋಬೇಕು ಅಂದರೆ ಏನು ಮಾಡ್ಬೋದು ಅಂತೇಳಿ. ಸಚಿವರು ಮತ್ತು ಅಧಿಕಾರಿಗಳೇನಾದರೂ ಸಲಹೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, RBI ರೂಲ್ಸ್ ಅಡಿಯಲ್ಲಿ ಮೈಕ್ರೋ ಫೈನಾನ್ಸಿಗಳು ನಮೂದು ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಸಾಲ ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿ ಏನಾದರೂ ಕೂಡ ಕ್ರಮಕ್ಕೆ ಮುಂದಾದರೆ, ಮೈಕ್ರೋ ಫೈನಾನ್ಸ್ಗಳೇನಾದರೂ ಕೂಡ ನ್ಯಾಯಾಲಯಕ್ಕೆ ಹೋದ ಕಾನೂನು ಹೋರಾಟ ಮಾಡಿದ್ರೆ ಅದರ ಹಿನ್ನಡೆಯನ್ನು ಸರ್ಕಾರ ಅನುಭವಿಸಬೇಕಾಗುತ್ತೆ. ಈ ಆತಂಕದಲ್ಲಿರುವಂಥದ್ದು. ಜೊತೆಗೆ ಇರುವಂಥ ಕಾನೂನಲ್ಲಿ, ಈಗಿರುವಂಥ ಸದ್ಯ ಇರುವಂಥ ಕಾನೂನಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸರು ಮತ್ತು ಜಿಲ್ಲಾಡಳಿತ ಯಾವುದೇ ಕಾರಣ ಕೂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಆ ಕಾನೂನಲ್ಲಿ ಈಗ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಕಾನೂನನ್ನು ತಿದ್ದುಪಡಿ ತರಬೇಕಾಗಿರುವಂಥದ್ದು. ಕಾನೂನು ತಿದ್ದುಪಡಿ ತಂದು ಅದು ಏನು ಯಾವ ಕ್ರಮ ಕೈಗೊಳ್ಳಬೇಕು, ಅದು ಕಾನೂನು ತಿದ್ದುಪಡಿ ತಂದು ಅಧಿವೇಶನದ ಬಿಲ್ ಪಾಸ್ ಆಗಿ ಅದು 3-4 ತಿಂಗಳು ಸಮಯ ಹಿಡಿಯುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಕಾನೂನಿಗೆ ತಿದ್ದುಪಡಿ ತಂದು ಆಯಾ ಸ್ಥಳೀಯವಾಗಿ ಪೊಲೀಸರಿಗೆ ಅಧಿಕಾರ ಕೊಡುವಂಥದ್ದು, ಅದರ ಮೇಲೆ ಉಸ್ತುವಾರಿಯನ್ನು ಜಿಲ್ಲಾಧಿಕಾರಿ ನಡೆಕೊಳ್ಳುವಂಥದ್ದು, ಈ ರೀತಿ ಕಾನೂನು ತಿದ್ದುಪಡಿ ತರುವಂಥ ಸಾಧ್ಯತೆ ಇರುವಂಥದ್ದು. ತಂದ ನಂತರ ಕೂಡಲೇ ಇದನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರುವಂತಹ ತೀರ್ಮಾನಕ್ಕೆ ಈಗ ಸಭೆಯಲ್ಲಿ ಬರಲಾಗಿದೆ. ಸಭೆಯ ಬಳಿಕ ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಕಾನೂನಾತ್ಮಕವಾಗಿ ಯಾವುದು ತೊಡಕಾಗಬಾರ್ದು, ಆ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಸಾಲ ಬಲವಂತವಾಗಿ ವಸೂಲಿ ಸಾಲ ಮುಂದಾದರೆ ಅದಕ್ಕೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ, ಜೊತೆಗೆ ಸಣ್ಣ ಪುಟ್ಟ ಸಾಲ ಮಾಡಿದರೆ ಅದರ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡಬೇಕು, ಇವೆಲ್ಲವೂ ಕೂಡ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ರೂಪುರೇಷೆ, ಕಾನೂನಾತ್ಮಕವಾಗಿ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅಧಿಕೃತವಾಗಿ ಮಾತನಾಡಿ